ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಸವಿಸ್ತಾರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸವಿತಾ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ನಾನು ಇವತ್ತು ಮಾಡ್ತಾ ಇರೋಂತಹ ವಿಡಿಯೋ ಗರ್ಭಿಣಿ ಸ್ತ್ರೀಯರಲ್ಲಿ ಮಗುವಿನ ಸುತ್ತ ನೀರು ಎಷ್ಟಿರಬೇಕು, ಕಡಿಮೆ ನೀರಿದ್ದರೆ ಅಂದರೆ ಮಗುವಿನ ಸುತ್ತ ಕಡಿಮೆ ನೀರಿದ್ದರೆ ಏನೆಲ್ಲ ಮಾಡಬೇಕು, ಅದರಿಂದ ಪರಿಣಾಮಗಳು ಏನು, ಸೊ ಅದಕ್ಕೆ ಯಾವ ರೀತಿಯಾಗಿ ನಾವು ಫುಡ್ನ ಸೇವಿಸಬೇಕು ಮತ್ತು ಅದನ್ನು ಯಾವ ರೀತಿಯಾಗಿ ನಾವು ಕಂಡುಹಿಡಿಬೇಕು ಕಡಿಮೆ ನೀರಿದೆ ಅಂತೇಳಿ ಆ್ಯಂಡ್ ಎಷ್ಟು ಇರಬೇಕು ಅಂತೇಳಿ ಈ ವಿಡಿಯೋ ಮೂಲಕ ನಿಮಗೆ ಸವಿಸ್ತರವಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ಒಂದು ಮಗು ಸಮತೋಲನವಾಗಿ ಬೆಳವಣಿಗೆ ಆಗಬೇಕು ಅಂತ ಅಂದರೆ ಮಗುವಿನ ಸುತ್ತ ನಮಗೆ ಚೆನ್ನಾಗಿ ನೀರಿರಬೇಕು. ಸೊ ಆವಾಗಲೇ ಚೆನ್ನಾಗಿ ಮಗುವಿನ ಬೆಳವಣಿಗೆ ಆಗುತ್ತೆ ಅಂತಲೇ ಹೇಳಬೇಕು. ಇವಾಗ ಮಗುವಿನ ಸುತ್ತ ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಏನಿದೆ AFI, ಇದನ್ನು ನಾವು ಚೆಕ್ ಮಾಡ್ತಾನೆ ಇರಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಟ್ರ್ಯಾಕ್ ಮಾಡಲಿಲ್ಲ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಮಗುವಿನ ಬೆಳವಣಿಗೆ ಮತ್ತು ರಕ್ಷಣೆಗೆ ಅಂತಲೇ ಮಗುವಿನ ಸುತ್ತ ನೀರಿರೋದು. ಸೊ ಇದನ್ನು ನಾವು ಸಾಮಾನ್ಯವಾಗಿ 7 ತಿಂಗಳ ಆದ ನಂತರ 7 ತಿಂಗಳಿಂದ ಮತ್ತು 9 ತಿಂಗಳವರೆಗೆ ನಾವು ಇದನ್ನು ಚೆಕ್ ಮಾಡಬೇಕಾಗುತ್ತೆ ಈ ಲೆವೆಲ್ನ. ಯಾಕೆ ಅಂದರೆ ಇದನ್ನ ಲೆವೆಲ್ನ ನಾವು ಟ್ರ್ಯಾಕ್ ಮಾಡ್ತಾನೇ ಇರಬೇಕು. ಯಾಕೆ ಅಂದರೆ ಆವಾಗಲೇ ಮಗು ಬೆಳವಣಿಗೆ ಅನ್ನೋದು ಜಾಸ್ತಿ ಫಾಸ್ಟಾಗಿ ಒಂದು ಸ್ವಲ್ಪ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ನಾವು ಚೆಕ್ ಮಾಡ್ತಾ ಇರಬೇಕು. ಇದನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕು, ಮಗುವಿನ ಸುತ್ತ ನೀರಿಲ್ಲ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ಮಗುವಿನ ಸುತ್ತ ಈಗ ಬೇಬಿ ಮೂಮೆಂಟ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಇವಾಗ ಒಂದು ದಿನದಲ್ಲಿ ನಿಮಗೆ 10ರಿಂದ 15 ಟೈಮು ಮೂಮೆಂಟ್ ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ, ಇಲ್ಲ 10 ಟೈಮು ಮೂಮೆಂಟ್ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ. ಸೊ ಕಡಿಮೆ ನೀರಿದ್ದರೆ ಏನಾಗುತ್ತೆ ಅಂದರೆ ಒಂದು 2ರಿಂದ 3 ಟೈಮ್ ಮೂಮೆಂಟ್ ಆಗುತ್ತೆ. ಸೊ ಆವಾಗ ನಾವು ಅಂದ್ಕೊಬೇಕು ಮಗುವಿನ ಸುತ್ತ ನೀರಿಲ್ಲ, ಒಂದು ಸ್ವಲ್ಪ ಪೇಯ್ನ್ ಬರ್ತಾ ಇರುತ್ತೆ ಮೂಮೆಂಟ್ ಆಗಬೇಕಾದ್ರೆ. ಸೊ ಅಂತಹ ಸಮಯದಲ್ಲಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಸೊ ಕನ್ಸಲ್ಟ್ ಮಾಡಿದ್ರೆ ಡಾಕ್ಟರು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ. ಸೊ ಆ ಸ್ಕ್ಯಾನಿಂಗ್ ಮೂಲಕ ಅವ್ರು ಕಂಡುಹಿಡಿತಾರೆ ಮಗುವಿನ ಸುತ್ತ ಎಷ್ಟಿದೆ ನೀರು ಅಂತೇಳಿ. ಸೊ ಕಂಡುಹಿಡಿದು ನಮ್ಗೆ ಹೇಳ್ತಾರೆ ಕಡಿಮೆ ಇದೆಯಾ, ಇಲ್ಲ ಜಾಸ್ತಿ ಇದೆಯಾ, ಇಲ್ಲ ನಾರ್ಮಲ್ ಆಗಿದೆಯಾ, ಲೈಕ್ ಈ ಥರನೂ ಕೂಡ ಹೇಳ್ತಾರೆ. ಸೊ ಹೇಳಬೇಕು ಅಂತಂದರೆ ಎಷ್ಟು ಇರಬೇಕು ಮಗುವಿನ ಸುತ್ತ ಅಂತಂದರೆ 8 ಸೆಂಟಿಮೀಟರಿಂದ 20 ಸೆಂಟಿಮೀಟರ್ವರೆಗೂ ಇದ್ದರೆ ಅದು ನಾರ್ಮಲ್ ಅಂತ ಹೇಳ್ತಾರೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಅಂತ. ಈಗ ನೀವು ರಿಪೋರ್ಟಲ್ಲಿ ನೋಡಿರ್ತೀರ AFI ಅಂತ ಇರುತ್ತೆ, ಅದು ಆಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಅಂತ ಹೇಳಿ. ಸೊ ಅದು 8 ಸೆಂಟಿಮೀಟರಿಂದ 20 ಸೆಂಟಿಮೀಟರ್ಗೆ ಇದ್ದರೆ ನಾರ್ಮಲ್ ಅಂತ ಹೇಳಿ ಕರೀತಾರೆ. 20 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದರೆ ಅದು ಬೇರೆಯೇ ಇರುತ್ತೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬೇಬಿ ಮೂಮೆಂಟ್ಸ್ ಕಡಿಮೆ ಆಗ್ತಾ ಹೋದರೆ ದಯವಿಟ್ಟು ಹೋಗಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಸೊ ಅವರು ಸ್ಕ್ಯಾನಿಂಗ್ ಮೂಲಕ ಇಷ್ಟಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕಡಿಮೆ ಇದ್ದಾಗ ಅಂದರೆ 8 ಸೆಂಟಿಮೀಟರ್ಗಿಂತ ಏನಾದರೂ ನಿಮಗೆ ಕಡಿಮೆ ಬಂದರೆ ಸೊ ಅವರು ಕೆಲವೊಂದು ಸಜೆಸ್ಟ್ ಮಾಡ್ತಾರೆ. ಈಗ ಪ್ರೋಟೀನ್ ಸಪ್ಲಿಮೆಂಟ್ಸು, ಓಕೆ, ಅದನ್ನು ತೊಗೊಳ್ಳಿ ಅಂತಲೂ ಕೊಡ್ತಾರೆ. ಆ್ಯಂಡ್ ಪ್ರೋಟೀನ್ ರಿಲೇಟೆಡ್ ಫುಡ್ ಕೂಡ ಬರ್ತವೆ. ಸೊ ಆ ಫುಡ್ನ ತಿನ್ನಿ ಅಂತಲೂ ಕೂಡ ಹೇಳ್ತಾರೆ. ಆ್ಯಂಡ್ ಎಳ್ನೀರು ಕುಡೀರಿ ಜಾಸ್ತಿ ಅಂತಾರೆ. ನಾವು ಹೇಳಬೇಕು ಅಂದರೆ ಇದು ಇದ್ದಾಗ ನಮಗೆ ಕಡಿಮೆ ಇದ್ದಾಗ ಜಾಸ್ತಿ ನೀರು ಕುಡಿಬೇಕಾಗುತ್ತೆ, ಪ್ಲಸ್ ಎಳ್ನೀರು ಕುಡಿಬೇಕಾಗಿರುತ್ತೆ. ನೀರಿನ ಅಂಶ ಇರೋಂತಹ ಹಣ್ಣುಗಳು ಮತ್ತು ತರಕಾರಿ ಸೊಪ್ಪುಗಳು ಈ ಥರ ತಿನ್ನಬೇಕಾಗುತ್ತೆ. ಇವಾಗ ನೋಡಿ, ಆರೆಂಜ್ ಕಿತ್ತಳೆ ಹಣ್ಣಿದೆ, ಮತ್ತು ಮೂಸಂಬಿ ಹಣ್ಣಿದೆ, ಮತ್ತು ದಾಳಿಂಬೆ ಹಣ್ಣಿದೆ, ಈ ಥರ ಹಣ್ಣುಗಳು, ಮತ್ತು ಇದು ವಾಟರ್ ಮೆಲನ್ ಇದೆ. ಸೊ ಈ ಥರ ನಿಂಬೆಹಣ್ಣು ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು. ನೀವು ಹಣ್ಣುಗಳ ಆದಷ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ಕಿಂತ ಹಾಗೇ ತಿನ್ನಿ. ಈಗ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕೆ ಹೋದರೆ ನೀವೇನು ಮಾಡ್ತೀರಾ, ಸಕ್ಕರೆ ಹಾಕ್ಕೊತೀರ. ಈ ಗರ್ಭಿಣಿ ಇದ್ದಾಗ ಸಕ್ಕರೆ ಎಲ್ಲ ತಿಂದರೆ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಹಣ್ಣುಗಳನ್ನ ಹಾಗೆ ತಿಂದ್ರೇ ಉತ್ತಮ ಅಂತಲೇ ಹೇಳ್ಬೋದು. ಸೊ ಯಾವುದೇ ಒಂದು ರೀತಿಯ ಒಂದು ಶುಗರ್ ಬರೋಂತಹ ಚಾನ್ಸಸ್ ಕಡಿಮೆ ಇರುತ್ತೆ. ಆ್ಯಂಡ್ ಎಳ್ನೀರು, ಈ ಥರ ನಿಂಬೆಹಣ್ಣು, ದಾಳಿಂಬೆ, ತರಕಾರಿಗಳಲ್ಲಿ ಕ್ಯಾರೆಟು, ಮೂಲಂಗಿ, ಸೌತೆಕಾಯಿ, ಸೊಪ್ಪು ಈ ಥರ ಎಲ್ಲ ತಿಂದರೆ ನೀರಿನ ಅಂಶ ತುಂಬಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆರ್ಜಿನೈನ್ ಸಪ್ಲಿಮೆಂಟ್ಸ್ ಅಂತಲೂ ಕೂಡ ಸಜೆಸ್ಟ್ ಮಾಡ್ತಾರೆ. ಆಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಇದ್ದಾಗ ಏನೇನೆಲ್ಲ ಪರಿಣಾಮಗಳನ್ನು ನಾವು ಕಾಣ್ಬೋದು ಅಂತಂದರೆ, ಸೊ ಮಗುವಿಗೆ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮಗುವಿನ ಬೆಳವಣಿಗೆಗೆ ತೊಂದರೆ ಕೂಡ ಆಗುತ್ತೆ. ಆ ಥರ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಮಗುವಿನ ಸುತ್ತ ಚೆನ್ನಾಗಿ ನೀರಿದ್ರೇ ಅದ್ರ ಬೆಳವಣಿಗೆ ಆ್ಯಂಡ್ ರಕ್ಷಣೆಗೆ ಅಂತಲೇ ಇರೋಂತಹ ಆಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಇದ್ದಾಗ ಏನಾಗುತ್ತೆ, ಬೆಳವಣಿಗೆಗೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಆ್ಯಂಡ್ ಮಗುವಿನ ಅಂಗವೈಕಲ್ಯ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಆ್ಯಂಡ್ ಪ್ರೀಮೆಚ್ಯೂರ್ ಲೇಬರ್ ಬರ್ಬೋದು. ಸೊ ಏನು ಅಂತ ಅಂದರೆ, ನಿಮಗೆ ಲೇಬರ್ ಅಂದರೆ ಸಾಮಾನ್ಯವಾಗಿ ಬರುವಂಥ ಲೇಬರ್ಗೆ ಮುಂಚಿತವಾಗಿ ಏನಾಗುತ್ತೆ, ಲೇಬರ್ ಬರೋಂಥ ಹೊಟ್ಟೆ ನೋವು ಎಲ್ಲ ಈ ಥರ ಕಾಣಿಸ್ಕೊಳ್ಳುತ್ತೆ 9 ಮಂತ್ಸ್ಗಿಂತ ಮುಂಚಿತವಾಗಿ.
ಆದಷ್ಟು ಬೇಗ ನಿಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ ನೀವು. ಸೊ ಕನ್ಸಲ್ಟ್ ಮಾಡಲಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗೋಂತಹ ಚಾನ್ಸಸ್ ಇರುತ್ತೆ. ಸೊ ಈ ಥರ ಎಲ್ಲ ಆದಾಗ ತುಂಬ ಯೋಚನೆ ಮಾಡಬೇಡಿ ಆ್ಯಂಡ್ ತುಂಬ ಟೆನ್ಷನ್ ಕೂಡ ತೊಗೊಬೇಡಿ. ಸೊ ಎಲ್ಲದಕ್ಕೂ ಸೊಲ್ಯೂಷನ್ನು ಕೊಡ್ತಾರೆ ಡಾಕ್ಟರು. ಸೊ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ನಿಮಗೆ ಚೆಕ್ ಮಾಡಿ, ಸೊ ಕಡಿಮೆ ಇದ್ದರೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ, ಸೊ ಪ್ರೋಟೀನ್ ಸಪ್ಲಿಮೆಂಟ್ಸ್ ಲೈಕ್ ಈ ಥರ ಅದಕ್ಕೆ ಏನೇನೆಲ್ಲ ಇನ್ಕ್ರೀಸ್ ಮಾಡೋಂತಹ ಫುಡ್ ಹೇಳ್ತಾರೆ, ಆ ಫುಡ್ನ ನೀವು ಕನ್ಸ್ಯೂಮ್ ಮಾಡ್ಬೋದು. ಆ್ಯಂಡ್ ಅವರು ಸಪ್ಲಿಮೆಂಟ್ಸ್ ಮೂಲಕನೂ ಕೊಡ್ತಾರೆ. ಸೊ ಈ ಥರ ಎಲ್ಲ ನಿಮಗೆ ಕೊಡ್ತಾರೆ. ಇದಕ್ಕೆಲ್ಲ ಪ್ಯಾನಿಕ್ ಆಗಿಬಿಡಿ, ಟೆನ್ಷನ್ ತೊಗೋಬೇಡಿ. ಈ ಥರ ಟೆನ್ಷನ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಬಿ ಪಿ ಬರೋಂತಹ ಚಾನ್ಸಸ್ ಇರುತ್ತೆ ಗರ್ಭಿಣಿ ಟೈಮಲ್ಲಿ ಇದ್ದಾಗ. ಸೊ ಅದಕ್ಕೋಸ್ಕರ ಟೆನ್ಷನ್ ತೊಗೊಬೇಡಿ, ಬಿ ಪಿ ಬರುತ್ತೆ ಆ್ಯಂಡ್ ಏನಾಗುತ್ತೆ ಶುಗರ್ ಲೆವೆಲ್ಲು ಜಾಸ್ತಿ ಆಗಿಬಿಡುತ್ತೆ. ಈ ಥರ ಎಲ್ಲ ಚಾನ್ಸಸ್ ಇರೋದ್ರಿಂದ ನೀವು ಕೂಲಾಗಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ಡೈಲಿ ಇಷ್ಟು ನೀರು ಕುಡಿಬೇಕು ಅಂತ ಫಿಕ್ಸ್ ಮಾಡ್ಕೊಂಬಿಡಿ. ಒಂದು ಅಟ್ಲೀಸ್ಟ್ 3 to 4 ಲೀಟರ್ ಕುಡೀರಿ. ಪ್ಲಸ್ ಹಣ್ಣುಗಳ್ನ ಸೇವಿಸ್ತಾ ಬನ್ನಿ. ಏನಿಲ್ಲ, ಒಂದು ಆರೆಂಜು, ಒಂದು ಆ್ಯಪಲ್ಲು, ಒಂದು ಪೊಮಗ್ರನೇಟು, ಸೊ ಎಳ್ನೀರು, ಡೈಲಿ ಒಂದು ಎಳ್ನೀರು ಕುಡೀರಿ. ಸೊ ಸೊಪ್ಪು ಆ್ಯಂಡ್ ತರಕಾರಿ, ಈ ಥರ ಅಂತಹ ತರಕಾರಿ ಸೊಪ್ಪು ಈ ಥರ ತಿಂತಾಯಿದ್ರೆ ಅದರಿಂದನೇ ನಿಮಗೆ ನೀರು ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಟೆನ್ಷನ್ನೆಲ್ಲ ತೊಗೊಬೇಡಿ. ನಿಮ್ಮ ಕೈಲಾದಷ್ಟು ಒಂದು ಸ್ವಲ್ಪ ಏನು ಮಾಡಿ, ವಾಕ್ ಮಾಡ್ತಾರೆ, ಎಕ್ಸಸೈಸ್ ಮಾಡಿ ಆದಷ್ಟು. ಸೊ ಇಷ್ಟು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ನೀವು ಈ ಥರ ಏನಾದರೂ ಇದ್ದಾಗ ದಯವಿಟ್ಟು ಹೋಗಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇಷ್ಟು ಇರುತ್ತೆ. ಮಗುವಿನ ಸುತ್ತ ನೀರು ಎಷ್ಟಿರಬೇಕು ಅಂತ ಆ್ಯಂಡ್ ಏನೇನೆಲ್ಲ ಪರಿಣಾಮ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಎಂದು ಭಾವಿಸ್ತೀನಿ. ದಯವಿಟ್ಟು ಇಷ್ಟ ಆಗಿದರೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.